ರಾಜ್ಯದಾದ್ಯಂತ ಇಂದು ಡೆವಿಲ್ ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣ್ತಿರುವಂಥದ್ದು. ಸದ್ಯ ಬೆಂಗಳೂರಿನ ನರ್ತಕಿಯ ಥಿಯೇಟರ್ ಪಕ್ಕದಲ್ಲಿ ನಾವು ಈಗಿದ್ದೀರಿ. ಈಗಾಗಲೇ ಏನು ಡಿ-ಬಾಸ್ ಅಭಿಮಾನಿಗಳು ಕೂಡ ಈಗ ಈ ಒಂದು ಥಿಯೇಟರ್ ಪಕ್ಕದಲ್ಲಿರುವಂಥದ್ದು. ಈಗಾಗಲೇ ಸಿನಿಮಾವನ್ನು ನೋಡಲಿಕ್ಕೆ ಕಾತುರದಿಂದ ಕಾಯ್ತಿರುವಂಥದ್ದು. ಏನು ಹೇಳಲಿಕ್ಕೆ ಬಯಸ್ತಾರೆ? ಇವತ್ತು ರಾಜ್ಯದಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಿರುವಂಥದ್ದು ಡೆವಿಲ್ ಸಿನಿಮಾ. ಸರ್ ತುಂಬ ಖುಷಿ ಆಗ್ತದೆ, ತುಂಬ ಫುಲ್ ಖುಷಿ ಆಗ್ತದೆ. ಇದ್ರೆ ನಮ್ಮದಾಗಿರಬೇಕು, ನಮ್ಮದಾಗೆ ದಿವಸ. ಆದರೆ ಬಟ್ ಬೇಜಾರಾಗಿದೆ ನಮ್ಮ ಬಾಸು. ಅದೊಂದು ಹಬ್ಬ ಅದರ ಆಚರಿಸ್ತೀವ. ಆನ್ಲೈನ್ ಸರ್ ಬುಕ್ ಮಾಡಿದೆ, ಮಾರ್ನಿಂಗ್ ಶೋ ಫ್ಯಾನಿಂಗ್ ಶೋ ನೋಡಬೇಕಾಯ್ತು. ಹಾಸನಿಂದ ಬಂದಿದ್ದೀನಿ. ನೈಟ್ 12 ಗಂಟೆ ಗಾಡಿ ಸ್ಟಾರ್ಟ್ ಮಾಡಿದೆ, ಅದ್ರ ಮಿಸ್ ಆಯಿತು. ಟಿಕೆಟು ಬುಕ್ಕಿಂಗ್ ಆಯಿತು, ಮಿಸ್ ಆಯ್ತು. ನಾನೇ ಬರೋದು ಲೇಟ್ ಆಯ್ತು. ಜನ ಬಂದಿದ್ದೀರಾ ಹಾಸನದಿಂದ? ನಾವಿಲ್ಲಾಂದ್ರೆ ಒಂದು 15 ಜನ ಹುಡುಗರು ಬಂದಿದ್ದೀವಿ ಸರ್. ಗಾಡಿಲೇ ಬಂದಿರೋದಿಲ್ಲ, ಬಾಸ್ ನೋಡೋಕ್ಕೋಸ್ಕರ ಗಾಡಿಲೇ ಬಂದಿರೋದು. ಮಿಸ್ ಆಯಿತು. 10:30 ಶೋ ನೋಡ್ತೀನಿ ಸರ್. ಯಾಫ್ ಆಗಿರ್ತೀನಿ. ಇದ್ರೆ ನಮ್ಮದೇ ಇರಬೇಕು. ಬಾಸ್ಗೆ ಇವಾಗಲೂ ಹೇಳೋದು ಒಂದೇ ಮಾತು, ಅವಾಗ ಹೇಳೋದು ಇದೇ. ಕಾಟೇರ ಫಿಲಮ್ ರಿಲೀಸ್ ಆದಾಗ ಅನುಭವ ಮಾರ್ನಿಂಗ್ ನಮ್ಮ ಬಾಸು ನಮ್ಮ ಜೊತೆ ಇಲ್ಲ. ಸೊ ಬೇಜಾರು ಬಾಕ್ಸ್ ಆಫೀಸ್ ಸುಲ್ತಾನ್ ಬಾಸ್ಗೋಸ್ಕರ ಪ್ರಾಣ ಕೊಡೋಕೆ ಸರ್. ನೀವೇನಿಂದ ಬಂದಿದ್ದೀರಾ? ರಾಮನಗರದಿಂದ ಬಂದಿರೋದು ಸರ್. ಎಷ್ಟು ಜನ ಬಂದಿದ್ದೀರಾ? ನಾವು 3 ಜನ ಬಂದಿದ್ದೀವಿ ಏನು ಹೇಳ್ತೀರಿ ಇವತ್ತು ಫಸ್ಟ್ ಶೋ ನೋಡ್ಲಿಕ್ಕೆ ಬಂದಿರುವಂಥದ್ದು? ಸರ್. ಫಸ್ಟ್ ಶೋ ನೋಡ್ಬೇಕು ಅಂತಾನೆ ಬಂದಿದ್ದು. ಫಸ್ಟ್ ಶೋ ನೋಡೋಕೆ ಅಂತಾನೆ ಬಂದಿದ್ದು. ಟಿಕೆಟ್ ಮಿಸ್ ಆಗಿದೆ. 10:30 ಶೋ ನೋಡ್ತೀವಿ ಸರ್. 10:30 ಶೋ ನೋಡ್ಬೇಕಂತ ಕಾಯ್ತಾ ಇದೀವಿ ಸರ್. ಎಕ್ಸೈಟ್ ಆಗಿದ್ದೀವಿ. ಏನು ಹೇಳ್ತೀರಾ? ದರ್ಶನ್ ಅವರು ಜೈಲಲ್ಲಿದ್ದಾರೆ. ಸಿನಿಮಾವನ್ನ ಯಶಸ್ವಿ ಮಾಡುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ನೀವು ಇಲ್ಲಿ ಸೆಲೆಬ್ರೇಷನ್ ರಾಜ ಎಲ್ಲಿದ್ರು ರಾಜನೇ ಸರ್. ಸೆರೆಮನೆಯಲ್ಲಿ ಅರಮನೆ ಸೆಲೆಬ್ರೇಟ್ ಮಾಡ್ತೀವಿ ಸರ್. ಆದಷ್ಟು ಬೇಗ ಬರ್ತಾರೆ ಬಾಸ್, ಬಂದೇ ಬರ್ತಾರೆ ಸರ್. ನೀವೆಲ್ಲಿಂದ ಬಂದಿರೋದು? ನಾವು ದಾವಣಗೆರೆಯಿಂದ ಬಂದಿರೋದು. ನೆಕ್ಸ್ಟ್ ಕರ್ನಾಟಕದಲ್ಲಿ ಸರ್ಕಾರ ಯಾವುದು ಬರಬೇಕು, ಅರ್ಥ ಆಯ್ತಾ? ಕರ್ನಾಟಕದಲ್ಲಿ ನಮ್ಮ ಬಾಸ್ನ ಯಾರು ಹೊರಗಡೆ ಬಿಡ್ತಾರೋ, ಈ ಕಾಂಗ್ರೆಸ್ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಐತೆ, ಅವರೇ ಹೊರಗೆ ಬಿಟ್ಟರು ಅವ್ರ ಸರ್ಕಾರ ಮೆಚ್ತಾರೆ. ಅಪ್ಪಿ ತಪ್ಪಿ ಬಿಜೆಪಿ ಸರ್ಕಾರ ಬಂದ್ರೆ ನಾನೇ ಕರ್ಕೊಂಡ್ ಬರ್ತೀನಿ ಹೊರಕ್ಕೆ. ನೀವು ಎಲ್ಲಿಂದ ಬಂದಿರೋದು? ಲಾರ್ಜ್ ಗ್ರೂಪ್ ಅಲ್ಲಿ ಇರೋದಂತಂದ್ರೆ ಡೆವಿಲ್ ಗ್ರೂಪ್ ಅಲ್ಲಿ ಇರೋದಂತಂದ್ರೆ ಒಂದು 15 20 ಮಂದಿ ಇದ್ದೀವಿ. ನಿನ್ನೆ ರಾತ್ರಿಲಿದ್ದಾನ ನಾವು ನಿನ್ನೆ ತಗೊಂಡು ಇಲ್ಲಿ ಎಲ್ಲ ಇದನ್ನ ಡೆಕೋರೇಷನ್ ಎಲ್ಲ ಮಾಡಿದೀವಿ. ಗ್ರೂಪ್ ಮಾಡಿದೀರಾ ನೀವು? ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀರಾ ಹೇಗೆ? ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ. ಬಂದಿರೋದು ನಾನು. ಏನ್ ಹೇಳ್ತೀರಿ? ಈಗ ನಮ್ಮ ಮುಂದೆಗೆ ಇಲ್ಲ ಇವತ್ತು ದರ್ಶನ್ ಅವರು ಒಳಗಡೆ ಇದ್ದಾರೆ ಅಂದ್ರೆ ಸರ್ ನಾವು ತುಂಬಾ ದುಃಖ ಪಟ್ಟಿದ್ದೀವಿ. ಆದ್ರೂ ಅವರು ಮಿಸ್ಸಸ್ ನಿಂತ್ಕೊಂಡಿದ್ದೆ ಎಲ್ಲಾರನು ಅಭಿಮಾನಿಗಳನ್ನ ಕರೆಸ್ಕೊಂಡು ಎಲ್ಲಾರನು ಬಂದು ಇಲ್ಲಿ ಟ್ಯಾಕೇಜಿಗೆ ಬಂದು ಸಿನಿಮಾ ನೋಡ್ತಾರಲ್ಲ, ಅದೇ ನಮಗೆ ಖುಷಿ. ಫಸ್ಟ್ ಶೋ ನೋಡ್ಲಿಕ್ಕೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮಗನೂ ಕೂಡ ಬಂದಿರುವಂತದ್ದು. ವಿಜಯಲಕ್ಷ್ಮಿ ಮೇಡಮ್ ಮತ್ತೆ ಧನ್ವೀರಣ್ಣ ಮತ್ತೆ ಇವರು ಯಾರು ಯುನಿಸ್ ಬಂದಿಲ್ಲ. ಬಂದಂದ್ರೆ ಅವ್ರ ತಮ್ಮ ಬಂದಿದ್ದಾರೆ. ಚಂದು ಅಣ್ಣ ಬಂದಿದ್ದಾರೆ, ಅವರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಬಂದು ಫಿಲಮ್ ನೋಡ್ತಾ ಇದ್ದಾರೆ. ನಮಗೆ ಬರೋದು ಒಂದ್ ಸ್ವಲ್ಪ ಲೇಟ್ ಆಯ್ತು. ಬಂದ್ಮೇಲೆ ಈಗ 10:30 ಶೋಕೆ ಖಂಡಿತವಾಗ್ಲೂ ನೋಡ್ತೇನೆ. ಇದಿಷ್ಟು ದರ್ಶನ್ ಅಭಿಮಾನಿಗಳ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.